ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಆ್ಯಂಡ್ ಇವತ್ತು ಡೇ ಇನ್ ಮೈ ವ್ಲಾಗ್ ಎಪಿಸೋಡ್ 2. ಇವತ್ತು ಮಾರ್ನಿಂಗೇನೆ ಎದ್ದು ತಿಂಡಿ ಮತ್ತು ಅಡುಗೆ ಎಲ್ಲ ಮಾಡಿಬಿಡೋಣ, ಕಾಲೇಜ್ಗೆ ಹೋಗ್ಬೇಕಲ್ಲ ಅಂತ ಹೇಳ್ಬಿಟ್ಟು ಬೇಗನೆ ಎದ್ದಿದ್ದೆ. ಸೊ ಬನ್ನಿ ಇವಾಗ ಅಡುಗೆ ಮಾಡ್ಕೊಂಬಿಟ್ಟು ಬರೋಣ. ಸೊ ಎಲ್ಲ ರೆಡಿ ಆದಮೇಲೆ ಕ್ವಿಕ್ಕಾಗಿ ರೆಡಿ ಆಗಿಬಿಟ್ಟು ಕಾಲೇಜ್ಗೆ ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಟೆ. ಹಾಗೆಯೇ ನಾವು ಹೋಗ್ತಿದ್ದಂಗೆ ಬಸ್ ಕೂಡ ಸಿಕ್ತು. ಸೊ ಬನ್ನಿ ಹೋಗೋಣ. ಇನ್ನು ಕರೆಕ್ಟ್ ಎಕ್ಸಾಕ್ಟ್ 8 o'clockಗೆ ಕಾಲೇಜ್ನೂ ರೀಚ್ ಆದೆ. ಇವತ್ತು ಚುಂಚನಗಿರಿಯಲ್ಲಿ ದೊಡ್ಡ ಸ್ವಾಮೀಜಿಯವ್ರದ್ದು ಪುಣ್ಯಸ್ಮರಣೆ ಇದ್ದಿದ್ದರಿಂದ ನಾವೆಲ್ಲರೂ ಅಲ್ಲಿಗೆ ಹೋಗಬೇಕಿತ್ತು. ಸೊ ನಾನು ನನ್ನ ಕ್ಲಾಸ್ಮೇಟ್ಸ್ ಅಲ್ಲಿಂದ ನಾವು ಚುಂಚನಗಿರಿಗೆ ಅಂತ ಹೇಳ್ಬಿಟ್ಟು ಹೊರಟ್ವಿ. ಹೊರಟಾದ್ಮೇಲೆ ಒಂದು ಟ್ವಿಸ್ಟು, 9 o'clockಗೆ ಪ್ರೋಗ್ರಾಮು 10:30 ಪೋಸ್ಟ್ಪೋನ್ ಆಗಿತ್ತು. ಸೊ ಮತ್ತೆ ಬ್ಯಾಕ್ ಟು ಕಾಲೇಜ್ ಅಂತ ಹೇಳ್ಬಿಟ್ಟು ರಿಟರ್ನ್ ಆದ್ವಿ. ಅದಾದಮೇಲೆ ಒಂದು ಕ್ಲಾಸ್ ಮುಗಿಸ್ಕೊಂಡು ಆಮೇಲೆ ಚುಂಚನಗಿರಿಗೆ ಹೊರಟ್ವಿ. ಸೊ ಪೂಜೆಗೆ ಅಂತ ಹೇಳಿಬಿಟ್ಟು ನಮ್ಮ ಯೂನಿವರ್ಸಿಟಿಯ ಬೇರೆ ಬೇರೆ ಕೋರ್ಸ್ನ ಸ್ಟೂಡೆಂಟ್ಸು ಸಹ ಅಲ್ಲಿ ಬಂದಿದ್ದರು. ಇನ್ನು ಪೂಜೆ ಎಲ್ಲ ಮುಗಿಯೋಷ್ಟರಲ್ಲಿ ಆಫ್ಟರ್ನೂನ್ ಆಗಿತ್ತು. ಸೊ ಲಂಚ್ಗೆ ಅಂತ ಹೇಳ್ಬಿಟ್ಟು ಹೋದ್ವಿ. ಅಲ್ಲೇ ಪ್ರಸಾದ ಕೊಡ್ತಾಯಿದ್ರು. ಹಾಗೆಯೇ ಊಟನೂ ಕೂಡ ಮುಗಿಸ್ಕೊಂಡ್ವಿ. ಸೊ ಊಟ ಎಲ್ಲ ಮುಗ್ದಾದ್ಮೇಲೆ ಮತ್ತೆ ಕಾಲೇಜ್ ಕಡೆ ಬಂದ್ವಿ. ಕಾಲೇಜಲ್ಲೂ ಸಹ ಒಂದು ಕ್ಲಾಸ್ ಇತ್ತು ಲಾಸ್ಟ್ ಅವರು. ಸೊ ಅದಕ್ಕೆ ಮತ್ತೆ ಕಾಲೇಜಿಗೆ ಬಂದ್ವಿ. ಕಾಲೇಜಿಗೆ ಬಂದಾದಮೇಲೆ ಒಂದು ಹಾಫ್ ಆನ್ ಅವರ್ ಟೈಮ್ ಇತ್ತು. ಆ ಟೈಮಲ್ಲಿ ಲೈಬ್ರರಿಗೆ ಹೋಗ್ಬಿಟ್ಟು ಬಂದು ಆಮೇಲೆ ಲಾಸ್ಟ್ ಅವರ್ ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಬಂದೆ. ಮನೆಗೆ ಬಂದಮೇಲೆ ಸ್ವಲ್ಪ ಹೊಟ್ಟೆ ಹಸಿತಾಯಿತು ಅಂತ ಹೇಳ್ಬಿಟ್ಟು ಒಂದು ಬಾಳೆಹಣ್ಣು ತಿಂದೆ. ಆ್ಯಂಡ್ ನನ್ನ ಡೇ ಇವತ್ತು ಹೀಗಿತ್ತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು. ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.